ನಾನು ಮಂಜುಳಾ ಅಂತ ಹೇಳಿ. ನನ್ನ ಕಲಾ ಜೀವನ ಜರ್ನಿ ಸುಮಾರು 60-65 ವರ್ಷದಿಂದ ಈ ಜರ್ನಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವರು ಮಣಿಕಂಠ ಪಿಕ್ಚರ್ ಮಾಡ್ತಾಯಿದ್ದೀವಿ, ಅದರಲ್ಲೊಂದು ತಾಯಿ ಪಾತ್ರ ಇದೆ ಮಾಡಿ ಅಂತ ಕೇಳಿ ಔಟ್ಲೈನ್ ಕತೆ ಹೇಳಿರು. ಆವಾಗ ನನ್ನ ಕತೆ ಕೇಳಿ ನನ್ನ ಮೈ ಎಲ್ಲ ಒಂಥರ ರೋಮಾಂಚನ ಆಯಿತು. ನನ್ನ ಕೈಲಿ ಪಾತ್ರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಆಮೇಲೆ ಬೆಟ್ಟ ಹತ್ತಬೇಕು ಅಂದರು. ಬೆಟ್ಟ ಹತ್ತೋದಕ್ಕೆ ನನಗೆ ಈಗಾಗಲೇ ಸುಮಾರು 80 ವರ್ಷ. ಹತ್ತೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಕ್ಕೆ, ಇಲ್ಲಮ್ಮ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದರು. ಆ ಧೈರ್ಯದ ಮೇಲೆ ನಾನು ಈ ಪಾತ್ರನ ಒಪ್ಕೊಂಡಿದ್ದೀನಿ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಾಮಿ ಶರ್ಮ ಜೋರಾಗಿ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ. ಅಶ್ವಿನಿ ಪ್ರೊಡಕ್ಷನಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ. ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟು, ಆಶೀರ್ವಾದ, ಸಹಕಾರ ನಮ್ಮ ಚಿತ್ರಕ್ಕಿರಲಿ ಅಂತ. ಸ್ವಾಮಿ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಸುಮಾರು ಈ ವರ್ಷಕ್ಕೆ ನಂದು 50ನೇ ವರ್ಷ ಶಬರಿಮಲೆ ಯಾತ್ರೆ. ಈ ವರ್ಷ ನಾನು 50ನೇ ವರ್ಷ ಶಬರಿಮಲೆ ಯಾತ್ರೆ ಒಂದು ಕಾರ್ಯಕ್ರಮ ದೇವಸ್ಥಾನ ಆವರಣದಲ್ಲಿ ಮಾಡ್ತಾ ಇದ್ದೀವಿ. ಒಂದು 100 ಗುರುಸ್ವಾಮಿಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಡಿಸೆಂಬರ್ 19ನೇ ತಾರೀಕು ತಾವೆಲ್ಲರೂ ಬರಬೇಕು. ನಾವು ನಮ್ಮ ಇವೆಲ್ಲ ಹೇಳಿದ್ದೀವಿ ನಾವು. ಅದರಿಂದ ಮೊದಲನೇದಾಗಿ ನಾನು ಈ ದೇವಸ್ಥಾನದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೀನಿ. ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮಲ್ಲಿ ಈ 16 ಟ್ರಸ್ಟ್ ಮೆಂಬರ್ಗಳಿದ್ದಾರೆ. ಎಲ್ಲರೂ ಸಹಕಾರದಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿಯಾಗಿ ಎಲ್ಲ ನಡ್ಕೊಂಡು ಬರ್ತಾಯಿದೆ. ಇಲ್ಲಿ ದಿನನಿತ್ಯ ಮಧ್ಯಾಹ್ನ ಒಂದು 200 ಜನಕ್ಕೆ ನಾವು ಊಟ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಆಗಲೇ 1 ವರ್ಷ ಆಗಿದೆ. ಒಂದು ರೈಸು, ಒಂದು ಸಾಂಬಾರು, ಒಂದು ಪಲ್ಯ, ಒಂದು ರಸಮ್ಮು, ಈ ಥರ ಪ್ರತಿದಿನ 200 ಜನಕ್ಕೆ ನಾವು ಮಧ್ಯಾಹ್ನ ಊಟ ಕೊಡ್ತಾಯಿದ್ದೀವಿ. ಒಂದು. ಎರಡನೇದು, ನಮ್ಮ 18ನೇ ಮೆಟ್ಲು ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿ ಇದು ಎರಡನೇದು. ಒಂದು ಚಾಮರಾಜಪೇಟೆನಲ್ಲಿ ಒಂದಿದೆ, ಎರಡನೇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು. ಹಾಗಾಗಿ ಈ ದೇವಸ್ಥಾನ ಮಾಡಬೇಕಾದ್ರೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ. ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಇವೆಲ್ಲ ಹೋಗಿ ಈ ಜಾಗ ಬಂದು BDA ಜಾಗ. ಆವಾಗ ನಾವು ಮಾಡುವಾಗ BT ಸೋಮಣ್ಣವರು ಇದ್ದರು ಚೇರ್ಮನ್ ಆಗಿ. ಅವ್ರು ಬಂದರು ಒಂದು ಸರಿ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಹೆಂಗೆ ದೇವಸ್ಥಾನ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರು. ನಾವು ಹೇಳಿದ್ವಿ, ಸ್ವಾಮಿ ನಮಗೋಸ್ಕರ ನಾವು ಮಾಡ್ತಾಯಿಲ್ಲ, ಸಾರ್ವಜನಿಕರಿಗೋಸ್ಕರ ಮಾಡ್ತಾಯಿದ್ದೀವಿ ಇದು ಅಂತೇಳಿ ಅವ್ರನ್ನ ಆಯಿತು ಸರಿ ಅಂತ ಅವರು ನಮಗೆ ಆಗಿನ ಕಾಲದಲ್ಲಿ ಆವಾಗ ಉಚ್ಚಪ್ಪ ಅವರು ಮೇಯರ್ ಆಗಿದ್ದರು. ಅವರು ನಮಗೆ ಸಹಕಾರ ಕೊಟ್ಟರು. ಅದೆಲ್ಲ ಸೇರಿಕೊಂಡು ನಾವು ಈ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿವರೆಗೂ. ಈ ಪ್ರತಿ ವರ್ಷ ನಮಗೆ ಒಂದು 10,000 ಇರುಮುಡಿ ಹೋಗುತ್ತೆ ಇಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನದಿಂದ. ಪ್ರತಿ ತಿಂಗಳು ಒಂದು 100ರಿಂದ 200 ಇರುಮುಡಿ ಹೋಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಸಾಕಷ್ಟು ಇದ್ರ ಬಗ್ಗೆ ಅನುಭವ ಇದೆ. 50 ವರ್ಷದಿಂದ ನಾನು ಶಬರಿಮಲೆ ಯಾತ್ರೆ ಹೋಗಿದ್ದೀನಿ. 2004ರಲ್ಲಿ ಇಲ್ಲಿಂದ ಪಾದಯಾತ್ರೆ ಹೋಗಿದ್ದೀನಿ ಬೆಂಗಳೂರಿಂದ, ನಮ್ಮ ದೇವಸ್ಥಾನದಿಂದ. 92ರಲ್ಲಿ ಮೋಟ್ರ್ ಬೈಕಲ್ಲಿ ಹೋಗಿದ್ದೀನಿ. ಇಷ್ಟೊಂದು ನನ್ನ ಅನುಭವ. ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಇದರಲ್ಲಿದ್ರೂ ಶಬರಿಮಲೆ ಯಾತ್ರೆ ನಾವು ನಿಲ್ಲಿಸಿಲ್ಲ ಇವತ್ತಿನವರೆಗೂ. ಪ್ರತಿ ವರ್ಷ ಈ ಜನವರಿ ಟೈಮಲ್ಲಿ ನಾವು ಈ 50 ವರ್ಷದಿಂದ ಕಾರ್ಯಕ್ರಮ ಹೋಗಿ ಬರ್ತಾಯಿದ್ದೀನಿ. ಹಾಗಾಗಿ ನಮಗೆ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇವರು ಒಂದು ಏನೋ ಮಣಿಕಂಠ ಪಿಕ್ಚರ್ ಮಾಡ್ತಾಯಿದ್ದೀವಿ ಸ್ವಾಮಿ, ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು, ಇದ್ರ ಬಗ್ಗೆ 1-2 ಮಾತಾಡಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಅಧ್ಯಕ್ಷರಾಗಿ ಇದ್ದುಕೊಂಡು ನಾನು 2 ಮಾತನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಯೇ ಶರಣಮಯ್ಯ. ಸ್ವಾಮಿಯೇ ಶರಣಮಯ್ಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಶ್ರೀ. ನನ್ನ ಹೆಸರು ಗುರುಜೀವನ್. ನಾನು ಅಯ್ಯಪ್ಪನ ಸಾಂಗಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಾನು ಅಯ್ಯಪ್ಪನ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲರೂ ಸಪೋರ್ಟ್ ಮಾಡಿ. ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವರೂಪ್ ಅಂತ. ಆ್ಯಕ್ಚುಲಿ ಸ್ಟಾರ್ಟಿಂಗು ಸರ್ ಬಂದು ಕತೆ ಹೇಳ್ಬೇಕಾದ್ರೆ ನನಗೆ ಒಂಥರ ಮೈ ಜುಮ್ ಅನ್ನಿಸ್ತು. ಅಂದರೆ ಅಯ್ಯಪ್ಪನ ಪವಾಡ ಯಾವ್ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಅವ್ರ ಜೀವನದಲ್ಲಿ ಇಷ್ಟ ಆಗಿದೆ ಅಂದರೆ ಇನ್ನು ಬೇರೆಯವ್ರ ಜೀವನದಲ್ಲಿ ಯಾವ್ಯಾವ ಥರ ಆಗಿದೆ ಅಂತ ನನಗೆ ಕತೆ ಅಲ್ಲೇ ಅವರು ನರೇಷನ್ ಮಾಡಬೇಕಾದ್ರೆ ನನಗೆ ರಿಯಲಿಸ್ಟಿಕ್ ಆಗಿ ಫೀಲ್ ಆಗೋ ಥರ ಆಯಿತು. ತುಂಬ ವಿಭಿನ್ನವಾಗಿ ಕತೆ ಮಾಡ್ಕೊಂಡಿದ್ದಾರೆ. ಮತ್ತು ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ.
ಎಲ್ಲರೂ ದಯವಿಟ್ಟು ಈ ಚಿತ್ರನ ಸಹಕರಿಸಿ ಆಶೀರ್ವಾದ ಮಾಡಿ. ಇಲ್ಲಿ ಸೇರಿರೋ ಜನಗಳೆಲ್ಲ ನಿಮಗೆ ನೋಡಿರ್ಬೋದು, ಅಷ್ಟು ಅಯ್ಯಪ್ಪನ ಮಹಿಮೆ ಶಕ್ತಿ ಇಲ್ಲದೇ ಇಷ್ಟು ಜನ ಎಲ್ಲ ಸೇರೋಕ್ಕಾಗಲ್ಲ. ಇಲ್ಲಿ ನಾನು ಒಂದು ಐದು ಸಾಂಗ್ ಥರ ಮಾಡ್ಕೊಂಡಿದ್ದೀವಿ ಮತ್ತು ಒಳ್ಳೆ ರೆಕಾರ್ಡಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಆಶೀರ್ವಾದ ಮಾಡಿ. ಸ್ವಾಮಿ ಶರಣಂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.